ರಾಜ್ಯ ಸರ್ಕಾರ ಲಂಚದ ರೇಟ್ ಕಾರ್ಡ್ ಹಾಕಿಸಲಿ. ರಾಯಭಾಗದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಮಾಜಿ ಶಾಸಕ ಪಿ. ರಾಜೀವ್. ಮನೆಗಳ ಹಂಚಿಕೆ ವಿಚಾರದಲ್ಲಿ ಆಳಂದ್ ಕ್ಷೇತ್ರದ ಕಾಂಗ್ರೆಸ್ ಸರ್ಕಾರದ ಶಾಸಕ ಬಿಆರ್ ಪಾಟೀಲ್ ಅವರು ಮನೆ ಹಂಚಿಕೆ ವಿಚಾರದಲ್ಲಿ ಸರ್ಕಾರ ಏಜೆಂಟ್ಗಳ ಮೂಲಕ ಹಣ ವಸೂಲಿ ಮಾಡುತ್ತಿದೆ ಎಂಬ ಹೇಳಿಕೆ ಕಟು ಸತ್ಯವಾಗಿದ್ದು, ಒಂದು ಕಡೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇನ್ನೊಂದೆಡೆ ಲಂಚಾವತಾರದಲ್ಲಿ ಮುಳುಗಿ ಜನರ ರಕ್ತ ಹೀರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿದೆ. ಕಳೆದ 2 ವರ್ಷಗಳಿಂದ ರಾಜ್ಯ ಸರ್ಕಾರ ಬಸವ ವಸತಿ ಯೋಜನೆಯಡಿಯಲ್ಲಿ ಒಂದು ಮನೆಯನ್ನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಪಿಎಂ ಆವಾಸ್ ಯೋಜನೆಯ ಮನೆಗಳ ಜಿಪಿಎಸ್ ಮಾಡಲು 10 ರಿಂದ 20 ಸಾವಿರ ಲಂಚ ಕೇಳುತ್ತಿದ್ದಾರೆ. ನಿಮಗೆ ಜನರಿಂದ ಎಷ್ಟಾದರೂ ಲಂಚ ಬೇಕು ಎಂದು ರೇಟ್ ಕಾರ್ಡ್ ಹಾಕಿ ಎಂದು ಕುರ್ಚಿ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ರಾಜೀವ್ ಆಕ್ರೋಶ ಹೊರಹಾಕಿದ್ದಾರೆ. ಅವರು ರಾಯಭಾಗ ಪಟ್ಟಣದಲ್ಲಿ ಶಾಸಕ ದುರ್ಯೋಧನ್ ಐಹೊಳೆಯವರ ನೇತೃತ್ವದಲ್ಲಿ ವಸತಿ ಯೋಜನೆಯ ಮನೆಗಳ ಹಂಚಿಕೆಯಲ್ಲಿ ಸರ್ಕಾರ ಲಂಚಾವತಾರದ ಕುರಿತು ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಕೇಂದ್ರ ಮನೆಗೆ ಜಿಪಿಎಸ್ ಮಾಡೋದಕ್ಕೆ 10,000 20,000 ಕೇಳ್ತಾ ಇದ್ದಾರೆ. ಮನೆ ಇಡೀ ತಾಲೂಕಿಗೆ ಸೇರಿಸಿದ್ರೆ 15,000. ಇವ್ರು ಜಿಪಿಎಸ್ ಮಾಡಿದ್ದಾರೆ 2,000. ಈಗ ಗೈಡ್ಲೈನ್ಸ್ ಪ್ರಕಾರ 18ನೇ ತಾರೀಕೊಳಗೆ ನೀವು ಜಿಪಿಎಸ್ ಮಾಡಬೇಕಿತ್ತು. ಜಿಪಿಎಸ್ ಮಾಡುವಂತದ್ದನ್ನ ನೀವು ಬಿಟ್ರೆ ವಂಚಿತರಾಗೋರು ಯಾರು? ಯಾಕೆ ಮಾಡಲಿಲ್ಲ ಅಂದ್ರೆ 10,000 ಕೊಟ್ಟಿಲ್ಲ, ಅದಕ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಓಪನ್ ಆಗಿ ಹೇಳ್ತಾರೆ. ಫಲಾನುಭವಿಗೆ ಇದು ಮಾಡೋದಿದ್ರೆ ನಿಮ್ಮನ್ನ ಯಾಕ್ರಿ ಪೇಮೆಂಟ್ ಕೊಟ್ಟಿರ್ಬೇಕು? ಪಾಪ ಅವ್ರು ಕೂಲಿ ಮಾಡುವಂತವ್ರು ಸ್ಮಾರ್ಟ್ ಫೋನ್ ಇರೋದಿಲ್ಲ, ಅವ್ರಿಗೆ ನಾಲೆಡ್ಜ್ ಇರಲ್ಲ ಅಂತ ಹೇಳಿ ಅವ್ರು ಜಿಪಿಎಸ್ ಮಾಡ್ಕೊಳ್ಳಲ್ಲ. ನಿಮ್ಮವ್ರು ಯಾಕೆ ಎಷ್ಟು ಸಾರಿ ರಿವ್ಯೂ ಮಾಡಿದ್ದೀರಿ? ನೀವು ಪ್ರತಿ ಪಿಡಿಒಗೆ ರಿವ್ಯೂ ಮಾಡಿ ಇಷ್ಟು ಟಾರ್ಗೆಟ್ ಇದೆಯಪ್ಪ ಈ ಪಂಚಾಯತ್ಗೆ, ಯಾಕೆ ಕಡಿಮೆ ಮಾಡಿದೀಯಾ ಅಂತ ಯಾಕೆ ಕೇಳಲಿಲ್ಲ ನೀವು? 12,000 ವಂಚಿತರಾದ್ರು ಗುಡಿಸಲಲ್ಲಿ ವಾಸ ಮಾಡೋರು. ಅದಕ್ಕೆ ಹೊಣೆ ಯಾರು? ಇದು ಒಂದು ತಪ್ಪಾಗಿದೆ. ಈಗ ಈಗ ನಾವು ತಾಲೂಕ್ ಪಂಚಾಯತಿಗೆ ಕೀ ಜಡಿತೀವಿ. ನಿಮ್ಮಿದ್ರಿಗೆ ವಿಷಯ ಹೇಳ್ತಾ ಇದ್ದೀವಿ. ಅಲ್ಲ ಸರ್ ನಿಮ್ಮಿದ್ರಿಗೆ ಒಂದು ಯಾರು ಮಾತಾಡೋದು ಬೇಡ. 16,000 ಮನೆಗಳಲ್ಲಿ ಕೇವಲ 2,000 ಮನೆ ಜಿಪಿಎಸ್ ಮಾಡಿದ್ರು, ಅದು ದುಡ್ಡು ಇಸ್ಕೊಂಡು. ಇನ್ನು 14,000 ಮನೆಗಳ ಜಿಪಿಎಸ್ ಆಗಿಲ್ಲ. ಇವರು ರಾಜ್ಯ ಸರ್ಕಾರದ ₹1 ಇಲ್ಲ, ಅದು 100% ಕೇಂದ್ರ ಸರ್ಕಾರದ ದುಡ್ಡು. ಅದನ್ನ ಮಾಡಲಿದೆ ವಂಚಿತರಾಗಿದ್ದಾರೆ. ಇದು ನಂಬರ್ 1. ಇದನ್ನು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಹಾಕಬೇಕು ಅನ್ನೋದು ಒಂದೇ ಮನವಿ ನಿಮ್ಮದು. ಎರಡನೇದು, ಬಸವ ವಸತಿ ಒಳಗೆ ಮನೆ ಮಂಜೂರಾಗಿದ್ದಾವ? ಇಲ್ಲ. ಬಟ್ ಹಳೆಯವು ಎಷ್ಟು ಯಾವ್ಯಾವ ಸ್ಟೇಜ್ ಅಲ್ಲಿ ಬಾಕಿ ಇದಾವೆ? ಅಲ್ಲ ಇಡೀ ಇದ್ರದ್ದು ಹೇಳಿ. ಸ್ಟೇಜ್ ವೈಸ್ ಪೆಂಡಿಂಗ್ ಇರೋದು ಎಷ್ಟು? ಪೇಮೆಂಟ್ ಆಗ್ತಾ ಇರೋದು ಪೆಂಡಿಂಗ್ ಎಷ್ಟಿದೆ ಇಡೀ ತಾಲೂಕದ್ದು? ಪ್ಲಿಂತ್, ಲಿಂಟಲ್ಲು, ಆಮೇಲೆ ಫೈನಲ್ ಸ್ಟೇಜು, 4 ಸ್ಟೇಜಿಗೆ ನೀವೇನು ದುಡ್ಡು ಕೊಡ್ತೀರಿ, 4 ಸ್ಟೇಜ್ ದುಡ್ಡು ಈಗಲೂ ಪೆಂಡಿಂಗ್ ಇದಾವೆ. ಸರ್ಕಾರದ ದುಡ್ಡಿದೆ, ಅದು ನಮ್ಮ ಸರ್ಕಾರ ಇದ್ದಾಗ ಮಂಜೂರು ಮಾಡಿರೋ ಮನೆಗಳು. ನಮ್ಮ ಸರ್ಕಾರ ಇದ್ದಾಗ ಮಂಜೂರು ಮಾಡೋ ಮನೆಗಳು ಈಗ ದುಡ್ಡು ಸ್ಟೇಜ್ ವೈಸ್ ಬರ್ತಾ ಇಲ್ಲ. ಅಂದ್ರೆ ಯಾಕೆ ಅಂದ್ರೆ ನೀವು ಜಿಪಿಎಸ್ ಮಾಡ್ತಾ ಇಲ್ಲ. ಸ್ಟೇಜ್ ವೈಸ್ ಒಂದು ಮನೆಗೆ 4 ಜಿಪಿಎಸ್ ಆಗ್ಬೇಕಲ್ಲ, ಅದೊಂದು ರಿಪೋರ್ಟ್ ಕೊಡಿ. ಈಗ ಇದು ಇವರು ಮಾಡದೇ ಇರೋದಕ್ಕೆ ಅಲ್ಲಿ ಜನ ಒದ್ದಾಡ್ತಾ ಇದ್ದಾರೆ. ಮೂರನೇದು, ಹೊಸ ಸರ್ಕಾರ ಬಂದ ಮೇಲೆ ರಾಯಬಾಗ್ ತಾಲೂಕಿಗೆ ಎಷ್ಟು ಮನೆ ಬಂದಿದ್ದಾವೆ? ಯಾಕೆ ಬಂದಿಲ್ಲ? ಅಲ್ಲಿ ರಾಜೀವ್ ಗಾಂಧಿ ನಿಗಮದಿಂದ ಪಂಚಾಯತ್ ವೈಸು ಆರ್ಡರ್ ಕೊಡ್ತಾ ಇದ್ದಾರೆ. ಬಿಆರ್ ಪಾಟೀಲ್ ಅವರೇ ಒಪ್ಕೊಂಡಿದ್ದಾರೆ. ಇದು ಯಾರ್ಯಾರು 10,000 ಅಲ್ಲಿ ಕೊಡ್ತಾರೆ ನೇರವಾಗಿ 10,000 ಕೊಡ್ತಾ ಇರೋದಕ್ಕೆ ಅವ್ರಿಗೆ ಮಾತ್ರ ಮನೆ ಬರ್ತಾ ಇದ್ದಾವೆ ಅನ್ನೋ ಕಾರಣಕ್ಕೆ ರಾಯಬಾಗಕ್ಕೆ ಬಂದಿಲ್ಲ. ಕುರ್ಚಿ ಶಾಸಕರು ಪ್ರಯತ್ನ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕುರ್ಚಿಗೆ ಬಂದಿಲ್ಲ. ವಂಚಿತರಾಗಿರೋರು ಬಡವರಲ್ವಾ? ಅದರ ಮಧ್ಯೆ ಹಿಂದಿನ ಸರ್ಕಾರ ಮಂಜೂರು ಮಾಡಿರೋದು ಅಟ್ಲೀಸ್ಟ್ ನೀವು ದುಡ್ಡು ಬಿಡುಗಡೆ ಮಾಡಿದ್ರೆ ಅವರು ಬದುಕೊಳ್ತಾರಲ್ಲ. ಹಿಂದಿನ ಸರ್ಕಾರದ ದುಡ್ಡು ನಾವು ಮಂಜೂರು ಮಾಡಿರುವಂತದ್ದು ಸ್ಟೇಜ್ ವೈಸ್ ದುಡ್ಡು ಬಿಡುಗಡೆ ಮಾಡಲಿಕ್ಕೆ
ಇವರು ದುಡ್ಡು ಕೊಡ್ಲಾರ್ದೆ GPS ಮಾಡೋದಿಲ್ಲ. ಈಗ ಬರೀ ಇವರ ನಿಷ್ಕ್ರಿಯತೆಯಿಂದಾಗಿ ಹಿಂದೆ ಮಂಜೂರು ಮಾಡಿರುವಂತಹ ಒಂದು 7-8 ಸಾವಿರ ಮನೆಗಳು ಈಗ ಪೆಂಡಿಂಗ್ ಇರೋದು, ಇವರು ನಂಬರ್ ಹೇಳಬೇಕು ಎಷ್ಟು ಪೆಂಡಿಂಗ್ ಇದಾವೆ, ಯಾವ್ಯಾವ ಹಂತಕ್ಕೆ ಪೆಂಡಿಂಗ್ ಇದಾವೆ ಅಂತ. ಅಷ್ಟು ಜನ ವಂಚಿತರಾದ್ರು. ಎರಡನೇದು, ಕೇಂದ್ರ ಸರ್ಕಾರದಿಂದ ಬಂದಿರೋದಕ್ಕೆ 14,000 15 ಸಾವಿರ ಕುಟುಂಬಗಳು ವಂಚಿತವಾದವು. ಎಷ್ಟಂತ ಲಂಚ ಕೊಡ್ಬೇಕ್ರಿ ಈ ಸರ್ಕಾರಕ್ಕೆ? ಬೋರ್ಡರ ಹಾಕ್ಬಿಡ್ರಪ್ಪ, ಬಡವರು ಇರ್ತಾರೆ, ಬೋರ್ಡ್ ಹಾಕ್ಬಿಡ್ರಿ. ಇಷ್ಟಿಷ್ಟು ದುಡ್ಡು ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ನಮ್ಮ ಕಾರ್ಯಾಲಯದಲ್ಲಿ, ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಬೋರ್ಡ್ ಹಾಕ್ಬಿಡಿ, ಮರ್ಯಾದೆ ಬಿಟ್ಟು ಬೋರ್ಡ್ ಹಾಕ್ಬಿಡಿ ನೀವು. ಹಾಗಾಗಿ ಸಾಹೇಬ್ರೆ, ಈಗ ಇದರ ವಿರುದ್ಧ ನಾವು ಬೀಗ ಜಡಿಲಿಕ್ಕೆ ಹೋಗ್ತಾ ಇದ್ದೀವಿ. ಬೀಗ ತಗೊಳ್ರಿ, ನಡೀತಿರ್ಬೇಕು. ಇವ್ರು ರಿವ್ಯೂ ಮಾಡಿದ್ರೆ ಇವ್ರ ಹತ್ರ ಇರ್ತಿತ್ತು ಎಲ್ಲ ಇನ್ಫಾರ್ಮೇಶನ್. ಹಾಗಾಗಿ ಈ ಸರ್ಕಾರದಿಂದ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅಂತ ಹೇಳಿ ಐಹೊಳೆ ಸಾಹೇಬರ ನೇತೃತ್ವದಲ್ಲಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ. ನೀವು ಬೇಗ ಬಂದಿದ್ರೆ ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡ್ತಿರ್ಲಿಲ್ಲ. ನೀವು 10 ಸಾರಿ ಫೋನ್ ಮಾಡಿದ್ದೀವಿ, ತಹಸೀಲ್ದಾರ್ ಸಾಹೇಬ್ರನ್ನ ಕರೀರಿ, ನಾವು ಮನವಿ ಕೊಡೋರಿದ್ದೀವಿ ಕರೀರಿ ಅಂತ ಹೇಳಿ 10 ಸಾರಿ ಫೋನ್ ಮಾಡಿದ್ರು ಬರಲ್ಲ ಅಂದ್ರೆ 1 ಟೈರ್ ಆದ್ಮೇಲೆ 3 ಟೈರ್ ಸುಟ್ವಿ ನಾವು. ನೀವು ಬರೋವರೆಗೂ ಸುಡಬೇಕಲ್ಲ ಅಂತೇಳಿ. ಸೊ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರರ ಪ್ರತಿಮೆಗೆ ಹಾರ ಹಾಕಿ ಪ್ರತಿಭಟನೆ ನಡೆಸಿ ತಾಲೂಕಾ ಪಂಚಾಯತ್ ಕಚೇರಿ ಎದುರು ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಒಂದೇ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಪ್ರತಿಭಟನಾ ಸ್ಥಳಕ್ಕೆ ತಡವಾಗಿ ಬಂದ ತಹಸೀಲ್ದಾರ್ ಹಾಗೂ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಕ್ತ ಮಾಹಿತಿ ನೀಡದ ಕಾರಣ ತಾಲೂಕು ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಜುಲೈ 3ರವರೆಗೆ ಕಾಲಾವಕಾಶ ನೀಡುತ್ತೇವೆ, ಅಷ್ಟರಲ್ಲಿ ಎಲ್ಲ ಫಲಾನುಭವಿಗಳ GPS ಕಾರ್ಯ ಮುಗಿಸಬೇಕೆಂದು ಎಚ್ಚರಿಕೆ ನೀಡಿ ಬೀಗ ತೆಗೆಯಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್, ಸದಾನಂದ್ ಹಳಿಂಗಡಿ, ಮಹೇಶ್ ಭಾತೆ, ಶ್ರೀಧರ್ ಮೂಡಲಗಿ, ಶಿವು ದಳವಾಯಿ, ಬಸವರಾಜ್ ಸನದಿ, ತಹಸೀಲ್ದಾರ್ ಸುರೇಶ್ ಮುಂಜಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು, ಮಲ್ಗೌಡ ಪಾಟೀಲ್, ಶಿವಪ್ಪ ಗಸ್ತಿ, ಅಜಿತ್ ಗಾಳಿ, ಮೋಹನ್ ಲೋಹಾರ್, ಶ್ರೀಧರ್ ಕಂಥಾಟಿ, ಮೌಲಾಲಿ ವಾಠಿ ಇತರರು ಉಪಸ್ಥಿತರಿದ್ದರು. ಬಂದ ನಂತರದಲ್ಲಿ ಬಡವರಿಗೆ, ದಲಿತರಿಗೆ, ರೈತರಿಗೆ ದೊಡ್ಡ ಮೋಸವನ್ನ ಮಾಡಿರುವ ಸರ್ಕಾರ ಇತಿಹಾಸದಲ್ಲಿ ಯಾವುದಾದ್ರೂ ಇದ್ರೆ ಅದು ಈ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕದ ಸರ್ಕಾರ. ಬಹಳಷ್ಟು ವರ್ಷದಿಂದ ಏನು ಗುಡಿಸಲು ವಾಸಿಗಳಿಗೆ ಮನೆಯನ್ನ ಹಂಚಿಕೆ ಮಾಡುವಂತಹ ಸರ್ಕಾರದ ಯೋಜನೆ ಮಂಡಿಸಿರುವಂತಹ 3 ಬಜೆಟ್ನಲ್ಲಿ ವಸತಿ ಯೋಜನೆಗೆ ಒಂದೇ ₹1 ಅನುದಾನ ಇಟ್ಟಿಲ್ಲ. ಹೀಗಾಗಿ ಸಪ್ಲಿಮೆಂಟರಿ ಬಜೆಟ್ ಅನ್ನ ತೆಗೆದುಕೊಂಡು ಯಾರು ₹10,000 ಒಂದು ಮನೆಗೆ ಲಂಚವನ್ನ ಕೊಡ್ತಾರೆ ಅವರಿಗೆ ಮಾತ್ರ ಮನೆಯನ್ನ ಈ ಸರ್ಕಾರ ಮಂಜೂರು ಮಾಡ್ತಾ ಇದೆ. ನಿಗಮದಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರವನ್ನ BR ಪಾಟೀಲ್ ಅವರು ಏನು ಬಹಿರಂಗಪಡಿಸಿದ್ದಾರೆ, ಸನ್ಮಾನ್ಯ BR ಪಾಟೀಲ್ ಅವರು ಮಾಡಿರುವಂತಹ ಆರೋಪ 100ಕ್ಕೆ 1000 ಪಟ್ಟು ಸತ್ಯ. ಎಲ್ಲ ಒಂದೊಂದು ಮನೆಗೆ ₹10,000 ಲಂಚವನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಮಾತ್ರ ಮನೆಯನ್ನ ರಾಜೀವ್ ಗಾಂಧಿ ನಿಗಮದಿಂದ ಆದೇಶ ಆಗಿ ಮಂಜೂರಾತಿ ಆಗ್ತಾ ಇದೆ. ಕುರ್ಚಿ ಮತಕ್ಷೇತ್ರ ಮತ್ತೆ ರಾಯಬಾಗ ಮತಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ಸಿನ ಏಜೆಂಟರು ಹಣವನ್ನ ವಸೂಲಿ ಮಾಡುವಂತದ್ದನ್ನ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ದುಡ್ಡು ಕೊಟ್ಟು ಮಂಜೂರು ಮಾಡಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಬಡವರ ಕಡೆ ಹಣವನ್ನ ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಇಲ್ಲಿ 20,000 ಕೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ₹10,000 ಜಮೀರ್ ಅಹಮದ್ಗೆ, ₹10,000 ಇಲ್ಲಿಯ ಏಜೆಂಟ್ಗೆ ಅಂತ ಹೇಳಿ ಇಟ್ಕೊಂಡಿರ್ಬೇಕು ಅವರು ಲೆಕ್ಕವನ್ನ. ಎರಡನೇದಾಗಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಇದೆ ಅಂದ್ರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ರಾಯಬಾಗ ತಾಲೂಕಿಗೆ 2 ಮತಕ್ಷೇತ್ರ ಸೇರಿ ರಾಯಬಾಗ ತಾಲೂಕಿಗೆ
14,000 ಮನೆಗಳು ಮಂಜೂರಾಗಿದ್ದಾವೆ ಅಂತ ಮಾಹಿತಿ ಇದೆ. ಆ ಮನೆಯದು ಅಧಿಕಾರಿಗಳ ಜವಾಬ್ದಾರಿ ಕೇವಲ GPS ಮಾಡೋದಷ್ಟೇ. GPS ಮಾಡಿ ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕು. ಆದರೆ ಈ ಅಧಿಕಾರಿಗಳು GPS ಮಾಡೋದಕ್ಕೆ ಯಾರು 5,000 10,000 ಕೊಡ್ತಾರೆ ಅವರ ಮನೆಗಳು ಮಾತ್ರ GPS ಆಗಿ ಅಪ್ಲೋಡ್ ಆಗಿದ್ದಾವೆ. 18ನೇ ತಾರೀಕು ಲಾಸ್ಟ್ ಡೇಟ್ ಇದ್ದಿದ್ರಿಂದ ಸಾವಿರಾರು ಕುಟುಂಬಗಳು, ಬಡ ಕುಟುಂಬಗಳು ಈ ಸರ್ಕಾರಕ್ಕೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಆಗದೆ ಅವರು ಮನೆಯಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ಈ ಸರ್ಕಾರಕ್ಕೆ ನಾನು ಇನ್ನೊಂದು ಮನವಿ ಮಾಡ್ತಾನೆ. ನೀವು ರಾಜೀವ್ ಗಾಂಧಿ ನಿಗಮದಲ್ಲಿ 10,000 ತಗೊಳ್ತಾ ಇದ್ದೀರಿ, ಇಲ್ಲಿ ಏಜೆಂಟ್ರು 20,000 ಕೇಳ್ತಾ ಇದ್ದಾರೆ. ಒಂದು ರೇಟ್ ಚಾರ್ಟ್ ಆದ್ರೂ ಹಾಕ್ಬಿಡಿಯಪ್ಪ. ನಮ್ಮ ತಾಳಿಯನ್ನ ಮಾರಾಟ ಮಾಡಾದ್ರೂ ಅದನ್ನ ತಂದು ಮುಟ್ಟಿಸ್ತೇವೆ ನಿಮಗೆ. ನಿಮ್ಮ ಹೆಣದ ಮೇಲೆ ಬಡವರ ದುಡ್ಡೇ ಬೇಕು ಅನ್ನೋದಾದ್ರೆ ಚಾರ್ಟ್ ಹಾಕೊಂಡು ಬಿಡಿ. ಹಾಗಾಗಿ ಈ ತಾಲೂಕಲ್ಲಿ ಬಡವರಿಗೆ ಇಷ್ಟು ಅನ್ಯಾಯ ಆಗಲಿಕ್ಕೆ ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ನೇರವಾದಂತಹ ಕಾರಣ ಆಗಿದೆ. ಜಮೀರ್ ಅಹಮದ್ ಅವರು ಮಾನ ಮರ್ಯಾದೆ ಅನ್ನುವಂಥದ್ದು ಅವರಲ್ಲಿ ಕಿಂಚಿತ್ತಿದ್ದರೆ ರಾಜೀನಾಮೆಯನ್ನ ಕೊಟ್ಟು ಈ ತನಿಖೆಯನ್ನ ಎದುರಿಸಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂತಹ ದೊಡ್ಡ ಆರೋಪ, ಬಡವರಿಂದ ಹಣ ಕೇಳುವಂತಹ ಆರೋಪಕ್ಕೆ ಗುರಿಯಾಗಿದ್ದಕ್ಕೆ ನಿಮಗೆ ಸಮಾಜವಾದಿ ಚಿಂತನೆಯ ಮೇಲೆ ಬಂದವರು ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ. ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಕನಿಷ್ಠ ಸಮಾಜದ ಮುಂದೆ ಮುಖ ತೋರಿಸ್ಕೊಳ್ಳೋ ಕಾರಣಕ್ಕಾಗಾದ್ರು ಜಮೀರ್ ಅಹಮದ್ ಅನ್ನ ಉಚ್ಚಾಟನೆ ಮಾಡಿ ತಾವು ನಾನು ಬಡವರ ಪರವಾಗಿ ಇದ್ದೇನೆ ಅಂತ ಹೇಳಿ ತೋರಿಸ್ಕೋಬೇಕು ಅಂತ ಹೇಳಿ ಅವರನ್ನ ಒತ್ತಾಯ ಮಾಡ್ತಾರೆ. ರಾಜು ಕಾಗೆ ಅವರು ಬಹಳಷ್ಟು ದಿನಗಳಿಂದ ಅನುದಾನಕ್ಕಾಗಿ ನಾನು ಅಂಗಲಾಚ್ತಾ ಇದ್ದೇನೆ ಅನ್ನುವಂತಹ ರಾಜು ಕಾಗೆ ಅವರು ಅನುದಾನವನ್ನ ತರಬೇಕು ಅಂದ್ರೆ ನಾನೇ ಕಮಿಷನ್ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಈ ಹಿಂದೆ ನೋವನ್ನ ತೋಡ್ಕೊಂಡಿದ್ದನ್ನ ನಾನು ಕೇಳಿದ್ದೇನೆ. ಈಗ ಬರೀ ಕೇವಲ 25 ಕೋಟಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ರಾಜು ಕಾಗೆ ಅವರಿದ್ದಾಗ ನೂರಾರು ಕೋಟಿ, ಸಾವಿರಾರು ಕೋಟಿ ಅನುದಾನವನ್ನ ತಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿ. ಪಾಪ ಇವತ್ತು ಕಾಂಗ್ರೆಸ್ನಲ್ಲಿ ಇದ್ದಾರೆ ಯಾವುದೋ ಕಾರಣಕ್ಕಾಗಿ. ಆದ್ರೆ 25 ಕೋಟಿ ಅನುದಾನ ತರಬೇಕು ಅಂದ್ರೆ ಇವರು ಕೂಡ, ರಾಜು ಕಾಗೆ ಅವರು ಕೂಡ ಲಂಚ ಕೊಡಬೇಕಾಗಿದೆ. ಸರ್ಕಾರದಲ್ಲಿ ಇರುವಂತಹ ಶಾಸಕರೇ ಲಂಚ ಕೊಟ್ಟು ಅನುದಾನವನ್ನ ತರಬೇಕು ಅಂದ್ರೆ ಸನ್ಮಾನ್ಯ ಐಹೊಳೆ ಸಾಹೇಬರು 4 ಸಾರಿ ಗೆದ್ದಿದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಬಿಜೆಪಿ ಪಕ್ಷ ಅನ್ನೋ ಒಂದೇ ಕಾರಣಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ. ಹಾಗಾಗಿ ರಾಜು ಕಾಗೆ ಅವರು ಒಬ್ಬರು. ರಾಜು ಕಾಗೆಯವರ ಹಿಂದೆ ಈ ರೀತಿ ಅಸಮಾಧಾನಗೊಂಡಿರುವಂತಹ ಶಾಸಕರ ದಂಡು ಇದೆ. ಇನ್ನು ಮುಂದೆ ಈ ಸರ್ಕಾರ ಏನು ಜನರಿಂದನೇ ಕಿತ್ತು ಜನರಿಗೆ ಕೊಟ್ಟು ನಾವೇನೋ ಗ್ಯಾರಂಟಿ ಕೊಟ್ಟುಬಿಟ್ಟಿದೆ. ರಾಜು ಕಾಗೆ ಅವರು ಒಬ್ಬರೇ ಅಲ್ಲ, ಈ ರೀತಿ ನೋವನ್ನ ತೋಡ್ಕೊಳ್ಳುವಂತವರು ಇನ್ನು ನೂರಾರು ಜನ ಕಾಂಗ್ರೆಸ್ನವರೇ ಸಿದ್ಧರಾಗಿ ಲೈನ್ ನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ, ರಾಜು ಕಾಗೆ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದು ನೈತಿಕವಾಗಿ ಸರಿಯಾಗಿದೆ ಅಂತ ಹೇಳಿ ನಾನು ಹೇಳ್ತೇನೆ. ಕೊಟ್ಟಿಲ್ಲ, ಒಂದು ಮಣಿನೂ ಕೂಡ ಕೊಟ್ಟಿಲ್ಲ. ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಮಣಿ ಕೊಡೋದು. ಐಹೊಳೆ ಅವ್ರ ನಡೆ ತಾಲೂಕು ಪಂಚಾಯತ್ ಬೀಗ ಹಾಕಿದ್ದೀರಿ, ಮುಂದಿನ ನಡೆ ಅವ್ರಿಗೆ ಮುಂದೆ ಈಗ ಏನವ್ರ ನಮ್ಮ ಈಗ ಕೇಂದ್ರ ಸರ್ಕಾರದ ಏನು ಮನೆಗಳು ಈಗ 16,00,000 ಮಂಜೂರಾದ್ದು ಅದಾವಲ್ಲ, ಅವನ್ನೆಲ್ಲಾನು GPS ಬೇಗ ಅವನ್ನೆಲ್ಲ ಮಾಡಿ ಬಡವರಿಗೆ ಅವರು ಕೊಟ್ರೆ ನಾವು ಬೀಗತ್ತೀವಿ. ಅವರ ಇಲ್ಲಾಂದ್ರೆ ಇಲ್ಲ. ಮುಂದಿನ ನಡೆ ಹೋರಾಟ. ಹಾಂ, ಸರ್ಕಾರದ ವಿರುದ್ಧ ಹೋರಾಟ. ಓಕೆ. ಪಂಚ್ ನ್ಯೂಸ್ಗಾಗಿ ರಾಯಭಾಗದಿಂದ ಸಂಜು ಬ್ಯಾಕುಡೆ.